ನಮಸ್ಕಾರ ವೀಕ್ಷಕರಿಗೆ. ಇವತ್ತು ನಾನು ಮೈಸೂರಿನ KR ಆಸ್ಪತ್ರೆಯಲ್ಲಿ ಇರುವುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಾಣ ಮಾಡಿದಂಥ ಅತ್ಯಂತ ಸುಸಜ್ಜಿತವಾಗಿರುವಂಥ ಭಾರತದ ಅತ್ಯಂತ ಶ್ರೇಷ್ಠ ಆಸ್ಪತ್ರೆ ಮೈಸೂರಿನ KR ಆಸ್ಪತ್ರೆ. ಮೈಸೂರಿನ KR ಆಸ್ಪತ್ರೆ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಮೈಸೂರು ಮಹಾರಾಜರು ವಹಿಸಿದರು. ಆದರೆ ಇವತ್ತಿನ ಸರ್ಕಾರಗಳು ಈ ಸ್ಥಿತಿಯನ್ನು ಹೆಂಗಿಟ್ಕೊಂಡಿದ್ದಾವೆ, ನೂರಾರು ಕೋಟಿಗಳನ್ನು ವೆಚ್ಚ ಮಾಡುವಂಥ ಖರ್ಚು ಮಾಡುವಂಥ ಈ ಆಸ್ಪತ್ರೆ ನಿಮಗೆ ತೋರಿಸ್ಕೊಡ್ತೀವಿ ಬನ್ನಿ. ಸೊ ನೋಡಿ, ಇದು ಅತ್ಯಂತ ವಿಶೇಷವಾಗಿರುವಂಥದ್ದು. ಎಷ್ಟು ಡಿಸೈನ್ ಸ್ಟೈಲಾಗಿ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರೋಂಥದ್ದು. ಆದರೆ ಇದ್ರ ವ್ಯವಸ್ಥೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿರಿ, ಒಂದು ಕಡೆಯಿಂದ ಪೂರ್ಣ ಹಾಳಾಗೋಗಿರೋಂಥದ್ದು, ಸೊ ಮುರಿದೋಗಿರೋಂಥದ್ದು ಮತ್ತು ಅಕ್ಕಿ ಪಕ್ಷಿಗಳು ಸಂಪೂರ್ಣ ಇಲ್ಲಿ ಇಕ್ಕಿಯನ್ನು ಹಾಕಿದ್ದಾವೆ. ಇಲ್ಲಿ ನೋಡಿ, ಹಿಂಡು ಅಂದರೆ ಇದನ್ನು ನಿರ್ವಹಣೆ ಮಾಡುವಲ್ಲಿ ಈ ಆಸ್ಪತ್ರೆಯ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ನೋಡಿ, ಇದು ಸಂಪೂರ್ಣ ಮೆಟ್ಲಿಕ್ಕೆ ಹಿಂಗೆ ಹತ್ತಿ ಹೋಗುವಂಥದ್ದು. ಸೊ ಎಷ್ಟು ಚೆನ್ನಾಗಿದನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇದಕ್ಕೆ ಗೌರವವನ್ನು ಕೊಡಬೇಕಾದಂಥ ಸರ್ಕಾರಗಳು ಕೋಟಿ ಕೋಟಿ ಹಣವನ್ನು ವೆಚ್ಚ ಮಾಡಿದರೂ ಕೂಡ ಸ್ಪಷ್ಟವಾಗಿ ಅದನ್ನು ನಿರ್ಲಕ್ಷ್ಯ ವಹಿಸಿರೋಂಥದ್ದು. ಇಲ್ಲಿ ಬಂದಿರೋಂಥ ರೋಗಿಗಳು ಕೂಡ ತುಂಬ ಬೇಸರವನ್ನು ವ್ಯಕ್ತಪಡಿಸಿರೋಂಥದ್ದು. ಸೊ ಹಾಗಾಗಿ ಒಂದು ನಿರ್ವಹಣೆಯ ಕೊರತೆ ಎದ್ದು ಕಾಣ್ತಿದೆ ಇಲ್ಲಿ ನೋಡಿರಿ. ಸೊ ಪೇಷಂಟ್ಸ್ಗಳು ಬಂದಿರೋಂಥದ್ದು ಬರ್ತಾಯಿದ್ದಾರೆ. ಪೇಷಂಟ್ಸ್ಗಳು ಬರುವಂಥ ಪೇಷಂಟ್ಗಳು ಕೂಡ ಯಾವ ರೀತಿ ಇದೆ ವ್ಯವಸ್ಥೆಯಲ್ಲಿ. ಸೊ ಮೈಸೂರು ಮಹಾರಾಜ ನಿರ್ಮಾಣ ಮಾಡಿದಂಥ ಇದೊಂದು ಅತ್ಯಂತ ಯಶಸ್ವಿಯಾದಂಥ ಆಸ್ಪತ್ರೆ. ನಿರ್ವಹಣೆಯ ಕೊರತೆ ಹೆಂಗಿದೆ, ಕೋಟಿ ಕೋಟಿ ದುಡ್ಡು ಬಂದರೆ ಎಂದು ಬಂತು ನೋಡಿ. ಎಸ್, ಎಷ್ಟು ಕಾಯ್ತಾ ಇರೋಂಥದ್ದು ನೋಡಿ. ಸೊ ನಿರ್ವಹಣೆಯ ಕೊರತೆ ಅಂದರೆ ಹೆಂಗೆ ಎದ್ದು ಕಾಣುತ್ತೆ. ಇದು ಎಂಟ್ರಿ ಆದ ಕೂಡಲೇ ಕಾಣುವಂಥದ್ದು. 100 ಕೋಟಿ ವೆಚ್ಚವನ್ನು ಮಾಡಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಿಕೊಳ್ಳುವ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ. ದಯಮಾಡಿ ನಾವಿಲ್ಲಿ ಯಾರನ್ನು ಹಿಂದ್ಗಡೆ ಇರೋದು ಯಾರನ್ನು ಬೈಯಕ್ಕೆ ಹೋಗ್ತಿಲ್ಲ. ಆದರೆ ವ್ಯವಸ್ಥೆಗಳು ಹೆಂಗಿದ್ದಾವೆ, ಇಲ್ಲಿನ ಸರ್ಕಾರಗಳು ಯಾವ ರೀತಿ ಕೆಲಸವನ್ನು ಮಾಡ್ತಿದೆ ಅದನ್ನು ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಹಿಂದೆ ಇದ್ದಂಥ ಸರ್ಕಾರದವರು ಏನು ಮಾಡಿದರು ಏನು ಅಂತ ಕಣ್ಣೀರು ಕಾಣ್ತಿದೆ. ಅದೆಲ್ಲದನ್ನು ಕೂಡ ನಾವು ಅದನ್ನು ಹೇಳೋದಕ್ಕಾಗೋದಿಲ್ಲ. ಆದರೆ ಒಂದು ರೀತಿ ವ್ಯವಸ್ಥೆಗಳು ನೋಡಿದಾಗ ಭಾಳ ಬೇಸರ ಆಗುತ್ತೆ. ದಯಮಾಡಿ ನಾನು ಮನವಿಯನ್ನು ಮಾಡ್ಕೊಳ್ತಿರ್ತೀನಿ ಎಲ್ಲರಿಗೂ. ಅದರಲ್ಲಿ ವಿಶೇಷವಾದಂಥ ಸಣ್ಣ ಮನವಿ, ಇಂಥದ್ದೊಂದು ವಿಷಯಗಳು ಕೂಡ ನಮ್ಮ ಮೈಸೂರು ಮಹಾರಾಜರಿಗೆ ಗೊತ್ತಾಗಲ್ಲ. ಸೊ ಪ್ರೆಸೆಂಟು ನಮ್ಮ ಮೈಸೂರು ಮಹಾರಾಜರಾಗಿರುವಂಥ ಯದುವೀರು ಕೃಷ್ಣರಾಜ ಚಾಮರಾಜೇಂದ್ರ ಒಡೆಯರ್ ಅವರು ಇವಾಗ ಸಂಸದರಾಗಿದ್ದಾರೆ. ದಯಮಾಡಿ ನನ್ನ ಮನವಿ ಏನಂತಂದರೆ, ಬೇರೆಯವ್ರು ಯಾರನ್ನೂ ಕೂಡ ಕಾಯೋಕ್ಕಾಗಿದ್ದಿಲ್ಲ. ಇದು ನಮ್ಮ ಆಸ್ತಿ, ನಮ್ಮ ಸೊತ್ತು. ಇದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಮಹಾಪ್ರಭುಗಳ ನಿರ್ಮಾಣ ಮಾಡಿರೋದು. ಇದನ್ನು ಇದೀಗ ಇರುವಂಥ ಮೈಸೂರು ಮಹಾರಾಜರಾಗಿರುವಂಥ ಮತ್ತು ಸಂಸದರಾಗಿರುವಂಥ ಯದುವೀರ ಕೃಷ್ಣರಾಜ ಒಡೆಯರ್ ಅವರು ದಯಮಾಡಿ ಇದನ್ನು ಸ್ವಲ್ಪ ಗಮನ ಹರಿಸಬೇಕು. ಅಷ್ಟೇ ಅಲ್ಲ, ಕೂಡಲೇ ಇದನ್ನು ಈ ಜಾಗವನ್ನು ವಿಶೇಷ ರೀತಿಯ ಕಾಳಜಿ ವಹಿಸಿ ಅಲಂಕೃತ ಮಾಡಬೇಕು ಅಂತ ನಾನು ಮೈಸೂರು ಮಹಾರಾಜರಲ್ಲಿ ಮತ್ತು ವಿಶೇಷ ಸಂಸದರಲ್ಲಿ ಮತ್ತು ಸರ್ಕಾರದ ಎಲ್ಲ ಪ್ರತಿನಿಧಿಗಳು ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ನಮಸ್ಕಾರ. ನಾನು ಮಾಲ್ತೇಶ್ ಅರಸ್.